ಮುತ್ಕೂರು ಗ್ರಾಮದಲ್ಲಿ ವಿಶೇಷವಾಗಿ ಇಲ್ಲಿ ಜನ ಎಲ್ಲ ಸೇರ್ಕೊಂಡು ಪ್ರತಿ ವರ್ಷ ಜಲ್ದಿ ಅನ್ನಂತ ಒಂದು ಕಾಮಗಾರಿನ ಒಂದು ಕಾರ್ಯಕ್ರಮನ ಸುಮಾರು ಈ ಭಾಗದಲ್ಲಿರ್ತಕ್ಕಂಥ ಸಮುದಾಯದ ಜನರು ಒಂದು 4-5 ಸಾವಿರ ಜನ ಸೇರಿ ಆಚರಣೆ ಮಾಡೋಂಥದ್ದು. ಪ್ರತಿ ವರ್ಷ ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದಾರೆ. ಸುಮಾರು ಸುತ್ತಮುತ್ತ 2-3 ತಾಲೂಕುಗಳು ಪಕ್ಕದಲ್ಲಿ ಆನೇಕಲ್ ಆಗಿರ್ಬೋದು, ಮಾಲೂರು ಆಗಿರ್ಬೋದು, ನಮ್ಮ ಹೊಸಕೋಟೆ ತಾಲೂಕು ಆಗಿರ್ಬೋದು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ದೇವಿಯ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಪ್ರತಿ ವರ್ಷ ಪೂಜೆ ಕಾರ್ಯಕ್ರಮಗಳು ಕೈಂಕರ್ಯಗಳೆಲ್ಲ ಕೂಡ ನಡೆಸ್ಕೊಂತಾ ಬರ್ತಾ ಇದಾರೆ. ಈ ವರ್ಷ ಕೂಡ ಅದೇ ತರದಲ್ಲಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಬೇಕಾದಂತ ಕೆಲವೊಂದು ಮೂಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಈ ಒಂದು ದೇವಿಯ ಆರಾಧನೆ ಮತ್ತೆ ದೇವಿಯ ಹಬ್ಬದ ಪ್ರಯುಕ್ತವಾಗಿ ಮುನ್ರಾಜಣ್ಣವರು ಗ್ರಾಮದಲ್ಲಿ ಏನು ಹಿಂದೆಯಿಂದ ನಮ್ಮ ಪರಿಶಿಷ್ಟ ಜಾತಿ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆಯ ಕೊರತೆ ಏನಿತ್ತು, ಇವತ್ತು ಆ ಸಂಪರ್ಕ ರಸ್ತೆಯ ಸಂಪೂರ್ಣವಾದಂತಹ ಕೊರತೆಯನ್ನ ಬಗೆಹರಿಸಿಕೊಂಡು ಸ್ಮಶಾನದವರೆಗೂ ಕೂಡ ಸುಮಾರು 40 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳ ಖರ್ಚಿನಲ್ಲಿ ಇವತ್ತು ಅಲ್ಲಿ ರಸ್ತೆನ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ 5 ಮೀಟರ್ ಅಗಲ ಕಾಂಕ್ರೀಟ್ ರಸ್ತೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖವಾದಂತ ಸ್ಥಳಗಳಲ್ಲಿ ಅಂದ್ರೆ ಇವತ್ತು ರುದ್ರಭೂಮಿ ಆಗಿರ್ಬೋದು, ಕಬ್ರಿಸ್ತಾನ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಎಲ್ಲ ಕಡೆ ಸುಮಾರು 20 ಹೈಮಾಸ್ಟ್ ಲೈಟ್ಗಳನ್ನ ಅಳವಡಿಸಿ ಗ್ರಾಮದಲ್ಲಿ ಎಲ್ಲ ಕಡೆ ಬೆಳಕಿರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯಕ್ರಮಗಳನ್ನೆಲ್ಲ ಕೂಡ ಕಾಮಗಾರಿಗಳನ್ನ ಮಾಡಿದರೆ. ಅದರಿಂದ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಇವತ್ತು ಬಂದು ಸಹಸ್ರಾರು ಜನ ಜೊತೆ ನಾವು ಇವತ್ತು ಮಾಡಿಕೊಂಡು ಅದೇ ರೀತಿಯಲ್ಲಿ ಬಂದಂತ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮನೂ ನಿರ್ವಹಿಸಿದರೆ ಇವತ್ತು ದೇವರು ಅವ್ರ ಕುಟುಂಬಕ್ಕೆ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಿ ಅವ್ರೇನೇನು ಕನಸುಗಳು ಇಟ್ಕೊಂಡಿರೋ ಆ ಕನಸುಗಳೆಲ್ಲ ಕೂಡ ನನ್ಸಾಗ ರೀತಿಯಲ್ಲಿ ಶಕ್ತಿ ಕೊಡ್ಲಿ ಅಂತ ಸಂದರ್ಭದಲ್ಲಿ ಬಯಸ್ತಾ ಎಲ್ಲರಿಗೂ ಶುಭ ಕೊಡ್ತಾ ಇದ್ದೀನಿ. ನಮ್ಮ ಹೊಸಕೋಟೆ ತಾಲೂಕಿನ ಗಡಿ ಭಾಗ ಅಂತ ಏನ್ ಹೇಳ್ತೀವಿ, ಅನಗೊಂಡಳ್ಳಿ ಹೋಬಳಿ. ಈ ಒಂದು ಅನಗೊಂಡಳ್ಳಿ ಹೋಬಳಿಯಲ್ಲಿ ಏನು ನಮ್ಮ ಸವದತ್ತಿ ಯಲ್ಲಮ್ಮನ ಪ್ರತಿರೂಪವಾಗಿ ನಮ್ಮ ಮುತ್ಕೂರಿನಲ್ಲಿ ಮೂಲತಃ 106 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ಹಳೆ ದೇವಸ್ಥಾನ ಇತ್ತು. ಹಾಗಾಗಿ ನಮ್ಮ ಪೂರ್ವಿಕರೆಲ್ಲನೂ ಇಲ್ಲಿ ಪೂಜಿಸ್ಕೊಂಡು ಬರ್ತಾ ಇದ್ರು 106 ವರ್ಷಗಳಿಂದ. ಅವರ ಕುಟುಂಬಸ್ಥರಾದಂಥ 6 ಕುಟುಂಬಗಳು ಇಲ್ಲಿ ಸೇರಿ ಈ ಒಂದು ದೇವಸ್ಥಾನವನ್ನ ಕಟ್ಟಡ ಕಟ್ಟಿ 48 ದಿನಗಳ ಪೂಜೆಯನ್ನು ಸಹ ಪೂರೈಸಿ ಈ ದಿನ ಏನು ಯಲ್ಲಮ್ಮ ದೇವಿಯ ಒಂದು ಜಲ್ದಿ ಪೂಜೆ ಅಂತ ಏನ್ ಹೇಳ್ತೀವಿ, ಆ ಒಂದು ಯಲ್ಲಮ್ಮ ದೇವಿಯ ಜಲ್ದಿ ಪೂಜೆಯನ್ನ ಸಾವಿರಾರು ಭಕ್ತರು ಇಲ್ಲಿ ಬಂದು ಎಲ್ಲ ಭಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಮಾನ್ಯ ಹೊಸಕೋಟೆ ತಾಲೂಕಿನ ಶಾಸಕರು, ನಮ್ಮ ಆತ್ಮೀಯರು, ಜನಪ್ರಿಯ ಅನುರಾಗಿಗಳು ಆದಂಥ ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ಹೋಬಳಿಯ ಮುಖಂಡರಾದಂಥ BM ಪ್ರಕಾಶ್ ಅವರು, ಕೃಷ್ಣಮೂರ್ತಿ ಅವರು, ನಮ್ಮ ಸಮೇತನಹಳ್ಳಿ ಸೊಣ್ಣಪ್ಪನವರು, ಎನ್ ಬಾಬುರೆಡ್ಡಿ ಅವರು, ನಮ್ಮ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು, ಮತ್ತೆ ಏನ್ ನಮ್ಮ ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ವಾಸಿಸುವಂತ ಪರಿಶಿಷ್ಟ ಜಾತಿಗೆ ಸೇರಿದಂತ ನಾವು ಈ ಒಂದು ದೇವಾಲಯವನ್ನ ನಿರ್ಮಿಸಿ ಬಹುದಿನಗಳ ಆಸೆಯಂತೆ ಏನ್ ನಮ್ಮ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಏನು ಈ ದಿನ ಕಾರ್ಯಕ್ರಮ ಆಗ್ಬೇಕಾದ್ರೆ 1 ತಿಂಗಳ ಕಾಲ ಎಲ್ಲ ಯುವಕರು ಶ್ರಮಪಟ್ಟು, ಮತ್ತೆ ಮಹಿಳೆಯರು, ಅತಿ ಹೆಚ್ಚಾಗಿ ಮಹಿಳೆಯರು, ಏನ್ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಏನು ಈ ಹೋಬಳಿ ಆದ್ಯಂತ ಒಂದು ಏನು ನಾವು ಪಾಂಪ್ಲೆಟ್ ಅಂತ ಮಾಡಿರ್ತೀವಿ, ಅದನ್ನೆಲ್ಲವನ್ನ ಹೋಬಳಿ ಮುಖಾಂತರ ಎಲ್ಲವನ್ನ ಹಂಚಿ ಅವರು ಶ್ರಮ ಆ ಯಮ್ಮ ದೇವಿಗೆ ಸೇರ್ಲಿ, ಈ ಕುಟುಂಬಕ್ಕೆ ಸೇರಿದಂತ ಈ ಒಂದು ದೇವಿಯ ಕುಟುಂಬಕ್ಕೆ ಸೇರಿದಂತ ಎಲ್ಲಾರನ್ನು ಆ ಯಮ್ಮ ಕಾಪಾಡಲಿ. ಮತ್ತೆ ಇದು ಸವದತ್ತಿ ಯಲ್ಲಮ್ಮನ ದೇವಾಲಯ ತರ ಒಂದು ಪ್ರಸಿದ್ಧವಾಗಿ ಅವರೆಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ಈ ದೇವಾಲಯದಾಗ ಆಗಂತ ಎಲ್ಲ ಕೆಲಸಗಳನ್ನ ಯಮ್ಮ ಮಾಡಿಸ್ಕೊಂಡ್ಲಿ. ಈ ಒಂದು ದೇವಸ್ಥಾನಕ್ಕಾಗಿ ಏನು ಶ್ರಮ ಪಟ್ಟಿದ್ದಾರೆ 1 ವರ್ಷದಿಂದ ಅವರೆಲ್ಲ ಕುಟುಂಬಗಳಿಗೂ, ಮತ್ತೆ ಈ ದೇವಸ್ಥಾನಕ್ಕ ದಾನಿಗಳಿರ್ಬೋದು, ಏನ್ ದಾನಿಗಳು ಈ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಅವರೆಲ್ರಿಗೂ ಅವ್ರ ಕುಟುಂಬಗಳಿಗೂ ಒಳ್ಳೇದಾಗ್ಲಿ. ಹಾಗೆ ಎಲ್ಲಾ ಗ್ರಾಮಸ್ಥರನ್ನು ಒಂದು ಮಾಡಿ ಅಯ್ಯಮ್ಮ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ, ಈ ತಾಲೂಕಿನ ಜನನು ಕಾಪಾಡ್ಲಿ ಅಂತೇಳಿ ಆ ಯಮ್ಮನ್ನ ನಿಮ್ಮ ಏನು ಪತ್ರಕರ್ತರ ಮುಖ್ಯವಾಗಿ ನಾನು ಆ ಯಮ್ಮನಲ್ಲಿ ಮನವಿ ಮಾಡ್ಕೊಂತೇನೆ. ನಮ್ಮ ಮನೆ ದೇವರು ಸಹ ಹೌದು. ಮುತ್ಕೂರಿಗೆ ನಮ್ಗೆ ಅವಿನಾಭಾವ ಸಂಬಂಧ ಇದೆ. ಮುತ್ಕೂರಲ್ಲಿ ನಮ್ಮ ಮುತ್ಕೂರು ಮುನ್ರಾಜಣ್ಣವರ ನಾದನಿಯನ್ನ ನಮ್ಮ ಮನೆಗೆ ಸೊಸೆಯಾಗಿ ತಗೊಂಡೋಗಿದ್ದೀವಿ. ಹಾಗಾಗಿ ಮುತ್ಕೂರಿಗೂ ಆರವಳ್ಳಿಗೂ ಒಂದು ಅವಿನಾಭಾವ ಸಂಬಂಧ, ನೆಂಟರ್ತನ ಹಾಗೆ ಮುಂದುವರಿತಾ ಬರ್ತದೆ. ವಿಶೇಷವಾಗಿ ಈ ದಿನ ಈ ದೇವಾಲಯದ ಪ್ರತಿಷ್ಠಾಪನೆಗೆ ಈ ಗ್ರಾಮದ ಈ ದೇವಾಲಯದ ಕುಲಸ್ಥರು, ಅದಕ್ಕೆ ಹೆಚ್ಚಿನದಾಗಿ ನಮ್ಮ ಮುಖಂಡರಾದಂತಹ ನಮ್ಮ ಮುತ್ಕೂರು ಮುನ್ರಾಜಣ್ಣನವರು ಹೆಚ್ಚಿನ ಶ್ರಮ ವಹಿಸಿ
ಈ ಒಂದು ದೇವಾಲಯ ಜೀರ್ಣೋದ್ಧಾರಕ್ಕೆ ಹಾಗೂ ಇವತ್ತಿನ ಗಂಗೆ ಪೂಜೆ ಜಲ್ದಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಗ್ರಾಮದವ್ರ ಜೊತೆ ಸೇರಿ ಹೋಬಳಿಯವ್ರ ಜೊತೆ ಸೇರಿ ಸನ್ಮಾನ್ಯ ಶಾಸಕರನ್ನ ಬರಮಾಡಿ ವಿಶೇಷವಾದಂತಹ ಪೂಜೆ ಹಾಕಿ ಒಂದು 3,000 ಜನಕ್ಕೆ ಬಾಡೂಟನ ಬೊಂಬಾಟ್ ಬಾಡೂಟನ ಹಾಕಿಸಿ